ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆರಿ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನಿವತ್ತು ಬೇಸಿಕ್ ಕ್ಲಾಸಲ್ಲಿ ಬಾಕ್ಸ್ ಚೈನ್ ಸ್ಟಿಚ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ. ಗೊತ್ತಾಗದೇ ಇದ್ದರೆ ನಿಧಾನವಾಗಿ ನೋಡಿ ಈ ಥರ ಡ್ರಾ ಮಾಡ್ಕೊಳ್ಳಿ. ನೋಡಿ, ಫಸ್ಟು ಒಂದು ಬ್ಯಾಕ್ ಸ್ಟಿಚ್ ಕೊಟ್ಬಿಟ್ಟು ನೆಕ್ಸ್ಟು ನಾನು ಏನು ಡ್ರಾ ಮಾಡ್ಕೊಂಡಿದ್ದೀನಲ್ವ ಆ ಶೇಪ್ಗೆ ನಾನು ಲಾಂಗ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತಿದ್ದೀನಿ. ಇಲ್ಲಿ ನಾನು ಶಾರ್ಟ್ ಸ್ಟಿಚ್ ಕೊಡ್ತಾ ಇಲ್ಲ, ಟರ್ನಿಂಗಲ್ಲಿ ಶಾರ್ಟ್ ಸ್ಟಿಚ್ನ ಕೊಡ್ತಾ ಇಲ್ಲ. ಜಸ್ಟ್ ಲಾಂಗ್ ಚೈನ್ ಸ್ಟಿಚ್ನ ಹಾಕ್ತಾ ಯಾವ ಡಿರೆಕ್ಷನ್ಗೆ ಹೋಗ್ತೀನೋ ಆ ಡಿರೆಕ್ಷನ್ಗೆ ನಾನು ನೀಡೆಲ್ಲ ತಿರುಗಿಸ್ಕೊತ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಜಸ್ಟ್ ಲಾಂಗ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು ಟರ್ನಿಂಗ್ ಮಾಡ್ಕೊಳ್ಳುವಾಗ ಶಾರ್ಟ್ ಸ್ಟಿಚ್ನ ಕೊಡ್ತಾ ಇಲ್ಲ, ಜಸ್ಟ್ ರನ್ನಿಂಗ್ ಲಾಂಗ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿ, ಈ ಥರ ಹಾಕ್ಕೊಳ್ತಾ ಹೋಗಬೇಕು. ಗೊತ್ತಾಯ್ತು ಅಂದ್ಕೊತೀನಿ. ಗೊತ್ತಾಗದೇ ಇದ್ದರೆ ಇನ್ನೊಂದು ಸರಿ ನೋಡಿ ಕಲ್ತ್ಕೊಳ್ಳಿ. ಈಗ ಇದೇ ಬಾಕ್ಸ್ ಚೈನು ಇನ್ನೊಂದು ಶೇಪ್ ಬರ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಹಾಕೋದು ಅಂತ. ಅದು ಆಫ್ ಬಾಕ್ಸ್ ಆಯಿತು. ಇವಾಗ ಫುಲ್ ಬಾಕ್ಸ್ ಥರ ಈ ಥರ ಡ್ರಾ ಮಾಡ್ಕೋಬೇಕು. ನೋಡಿ, ಈ ಥರ ಕೆಳಗಡೆ ಸೇಮ್ ಆಪೋಸಿಟ್ ಸೈಡ್ ಬರೋ ಥರ ಸೇಮ್ ಮೇಲೇನು ಹಾಕಿದ್ದೀವಲ್ಲ ಡಿಸೈನು, ಅದನ್ನೇ ಆಪೋಸಿಟ್ ಸೈಡ್ ಹಾಕಬೇಕು ಡಿಸೈನ್. ಅಲ್ಲಿ ಇವಾಗ ಬಾಕ್ಸ್ ಆಗುತ್ತೆ. ನೋಡಿ, ಈ ಥರ ಸೇಮ್ ಇವಾಗೇನು ಚೈನ್ ಲಾಂಗ್ ಚೈನ್ ಸ್ಟಿಚ್ ಹಾಕಿದ್ವಲ್ವ, ಸೇಮ್ ಇದಕ್ಕೂ ಅದೇ ಥರನೇ ಹಾಕ್ಕೊಳ್ತಾ ಬರಬೇಕು. ಎಲ್ಲಿ ಕೂಡ ನಾನು ಶಾರ್ಟ್ ಸ್ಟಿಚ್ನ ಕೊಡ್ತಾ ಇಲ್ಲ. ನೋಡಿ, ಲಾಂಗ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಡಿರೆಕ್ಷನ್ ಬಂದಾಗ ನೀಡಲ್ನೇ ಆ ಡಿರೆಕ್ಷನ್ನಿಗೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾ ಹೋಗಬೇಕು. ಸ್ಟಿಚ್ಚು ಎಲ್ಲೂ ಕೂಡ ಆಚೆ ಈಚೆ ಆಗಬಾರ್ದು, ನೀಟಾಗಿ ಕೂರಬೇಕು. ನೋಡಿ, ಈ ಥರ ಯಾವ ಶೇಪ್ ಬರ್ಕೊಂಡಿದ್ದೀವಲ್ವ ಆ ಶೇಪ್ಗೆ ಲಾಂಗ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಇದಕ್ಕೆ ನಾವು ಬಾಕ್ಸ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಲಾಕ್ ಮಾಡಿ ನೆಕ್ಸ್ಟ್ ಹಾಕ್ಕೊಳ್ತಾ ಬರಬೇಕು. ನಾನು ಜಸ್ಟ್ ಹಂಗೆ ರನ್ನಿಂಗ್ ಹಾಕ್ಕೊಳ್ತಾ ಬರ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹೇಗೆ ಹಾಕಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಸಿಂಪಲ್ ಈ ಥರ ಹಾಕ್ಕೊಳ್ತಾ ಹೋಗಬೇಕು. ಇವೆಲ್ಲ ಸ್ಟಿಚ್ಚನ್ನು ಕಲಿತ್ರೆ ನಮಗೆ ನೆಕ್ಸ್ಟ್ ಯಾವುದೇ ವರ್ಕ್ ಹಾಕುವಾಗ ನಮಗೆ ಹೆಲ್ಪ್ ಆಗುತ್ತೆ ಇವೆಲ್ಲ ಸ್ಟಿಚಸ್ಸು. ನೀವಿನ್ನು ನನ್ನ ಹಳೆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಒಂದು ಸರಿ ಹೋಗಿ ನೋಡಿ. ನಾನು ಆಲ್ರೆಡಿ ಕಲ್ತಿರೋರಾದರೆ ಡಿಸೈನ್ಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಡಿಸೈನ್ಸ್ನು ಕೂಡ ನೀವು ನೋಡ್ಬೋದು. ಬಿಗಿನರ್ಸ್ಗೆ ಅಂತಲೇ ನಾನು ಡಿಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ನೋಡಿ, ಬಾಕ್ಸ್ ಕ್ರಾಸ್ ಚೈನ್ ಸ್ಟಿಚ್ ಅಂತ. ಈ ಥರ ಬಾಕ್ಸಲ್ಲಿ ಈ ಥರ ಕ್ರಾಸ್ ಮೇಲೆ ಇಂಟು ಮಾರ್ಕ್ ಬರೋ ಥರ ಮಿಡಲಲ್ಲಿ ಈ ಥರ ಶೇಪ್ಗೆ ಬರ್ಕೋಬೇಕು. ಇದಕ್ಕೆ ನಾವು ಬಾಕ್ಸ್ ಕ್ರಾಸ್ ಚೈನ್ ಸ್ಟಿಚ್ ಅಂತ ಕರಿತೀವಿ. ಸೇಮ್ ಇಲ್ಲೂ ಸೇಮ್ ಎಲ್ಲೂ ಕೂಡ ಶಾರ್ಟ್ ಸ್ಟಿಚ್ ಕೊಡದೆ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಲಾಂಗ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಯಾವ ಶೇಪ್ಗೆ ನಾನು ಬರ್ಕೊಂಡಿದ್ದೀನಲ್ವ ಆ ಶೇಪ್ಗೆ ನಾವು ಲಾಂಗ್ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋದರೆ ಆಯಿತು. ನೀವು ಆಲ್ರೆಡಿ ಅದು ಮೇಲಿನ 2 ಸ್ಟಿಚಸ್ನ ನೀವು ಕಲಿತ್ರೆ ಅಂದರೆ ಈ ಸ್ಟಿಚ್ನ ನೀವು ಆರಾಮಾಗಿ ಹಾಕ್ಬೋದು. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್.